ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್. ಫ್ರೆಂಡ್ಸ್, ಇವತ್ತು ಎಮ್ ಎಸ್ ವರ್ಡಲ್ಲಿ ಶೇಪ್ನ ಹೇಗೆ ಇನ್ಸರ್ಟ್ ಮಾಡೋದು ಅದು ಮತ್ತು ಅದು ಸಂಬಂಧಪಟ್ಟ ಟೂಲ್ಸ್ ಬಗ್ಗೆ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಈಗ ಎಮ್ ಎಸ್ ವರ್ಡ್ ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಶೇಪ್ಸ್ ನಮ್ಗೆ ಸಿಗೋದು. ಇನ್ಸರ್ಟ್ಗೆ ಹೋದರೆ ಇಲ್ಲಿ ಶೇಪ್ಸ್ ಅಂತ ಸಿಗುತ್ತೆ. ಈ ಶೇಪ್ಸಲ್ಲಿ ನಾನು ಕ್ಲಿಕ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಥರ ಶೇಪ್ಸ್ಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಶೇಪ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ಥರ ಶೇಪ್ಸ್ ಬೇಕು ಆ ಶೇಪ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನಗೆ ಇಲ್ಲಿ ಒಂದು ಈ ಥರ ಶೇಪ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ಈ ಥರ ಶೇಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಹಾಕ್ತಿದ್ದಂಗೆ ನಿಮಗೆ ಇಲ್ಲಿ ಡ್ರಾಯಿಂಗ್ ಟೂಲ್ ಅಂತ ಫಾರ್ಮ್ಯಾಟ್ ಟ್ಯಾಬ್ ಅಂತ ಬರುತ್ತೆ. ಈ ಫಾರ್ಮ್ಯಾಟ್ ಟ್ಯಾಬಲ್ಲಿ ನಿಮಗೆ ಶೇಪ್ಸ್ ಸ್ಟೈಲ್ಸ್ ಅಂತ ಬರುತ್ತೆ. ಈ ಶೇಪ್ ಸ್ಟೈಲ್ ಡಿಫಾಲ್ಟ್ ನಿಮ್ಗೆ ಯಾವುದೋ ಒಂದು ಕಲರ್ ಆಗೇ ಇರುತ್ತೆ. ಇದು ನಿಮಗೆ ಕಲರ್ ಗಿಲರ್ ಏನು ಬೇಡವಾ ಅಂತಿದ್ರೆ ಇಲ್ಲಿ ಸ್ಟೈಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೆರೈಟೀಸ್ ಆಫ್ ಸ್ಟೈಲ್ಸ್ಗಳು ಸಿಗುತ್ತೆ. ನನಗೆ ಬ್ಲ್ಯಾಂಕ್ ಫೈಲ್ ಸಾಕು, ಬ್ಲ್ಯಾಂಕ್ ಆಗಿರಲಿ ಅಥವಾ ಈ ಥರ ಇರಲಿ, ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಈ ಥರ ಬೇಕು ಅಂತ ಹೇಳ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಇದರಲ್ಲಿ ನಿಮಗೆ ಕಲರ್ ಫಿಲ್ ಆಗಬೇಕು ಅಂತಿದ್ರೆ ನಿಮಗೆ ಬೇರೆ ಕಲರ್ ಯಾವ್ದಾದ್ರು ಬೇಕಿದ್ರೆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಪಿಕ್ಚರ್ ಬೇಕು, ನಿಮ್ಮ ಲೋಗೋ ಇದ್ರೆ ಲೋಗೋ ತಗೋಬೋದು. ಪಿಕ್ಚರ್ಸಲ್ಲಿ ಇದು ಯಾವುದೂ ಇಲ್ಲ ಸದ್ಯಕ್ಕೆ, ಸೊ ಹಂಗಾಗಿ ಬಿಟ್ಟಿದ್ದೀನಿ. ದೆನ್ ನಿಮಗೆ ಎಫೆಕ್ಟ್ಸ್ ಕೊಡಬೇಕು ನೋಡಿ, ಯಾವ ಥರ ಎಫೆಕ್ಟ್ಸ್ ಕೊಡಬೇಕು ಕೊಟ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಲೈನ್ ಥಿಕ್ನೆಸ್ ಬೇಕಿತ್ತು ಅಂತಂದರೆ ಬಾರ್ಡರ್ ಥಿಕ್ನೆಸ್ ನೋಡಿ ದಪ್ಪ ಆಗಬೇಕಿತ್ತು, ಇನ್ನು ಅಂದರೆ ದಪ್ಪ ಮಾಡ್ಕೊಳ್ಳಿ. ಅದನ್ನ ಎಫೆಕ್ಟ್ಸ್ ಕೊಡಬೇಕು, ಶ್ಯಾಡೋ ಎಫೆಕ್ಟ್ಸ್ ಬೇಕು ಅಂತಿದ್ರೆ 3D ಎಫೆಕ್ಟ್ಸು, ಶ್ಯಾಡೋ ಎಫೆಕ್ಟ್ಸು ನೋಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಈ ಸೈಡಲ್ಲಿ ಸೈಡ್ ಕಾರ್ನರ್ಲ್ಲಿ ಅಬ್ಸರ್ವ್ ಮಾಡಿ ಲೈನ್ ಕಾಣಿಸ್ತಾ ಇದೆ. ಇಲ್ಲ ಬೇಡ ನನಗೆ ಶ್ಯಾಡೋ ಎಫೆಕ್ಟ್ಸ್ ಬಾಟಮಲ್ಲಿ ಕಾಣಬೇಕು ಅಂತಿದ್ರೆ ನೋಡಿ ಬಾಟಮಲ್ಲಿ ಕಾಣುತ್ತೆ. ಸೊ ಇದನ್ನ ಶ್ಯಾಡೋ ಎಫೆಕ್ಟ್ಸ್, ನಿಮ್ಗೆ ಯಾವ ಥರ ಎಫೆಕ್ಟ್ಸ್ ಬೇಕೋ ಆ ಥರ ಎಫೆಕ್ಟ್ಸ್ ಕೊಡ್ಕೋಬೋದು. ನೆಕ್ಸ್ಟು ಇದ್ರ ಒಳಗಡೆ ಇನ್ನೊಂದು ಶೇಪ್ ಬೇಕಾದ್ರೆ ನಾವು ಇನ್ಸರ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನಾನು ಈ ಥರದೊಂದು ಸರ್ಟಿಫಿಕೇಟ್ ಅಂತ ಟೈಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ನಿಮಗೆ ಯಾವ ಕಲರ್ ಬೇಕೋ ಆ ಥರ ಹಾಕ್ಕೊಳ್ಳಿ. ಔಟ್ಲೈನ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇದರಲ್ಲಿ ಟೆಕ್ಸ್ಟ್ ಟೈಪ್ ಮಾಡೋಣ. ಸರ್ಟಿಫಿಕೇಟ್ ಅಂತ ಟೈಪ್ ಮಾಡ್ತೀನಿ. ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ವರ್ಡ್ ಹಾರ್ಟ್ ಸ್ಟೈಲ್ಗಳು ಓಪನ್ ಆಗುತ್ತೆ. ಸೊ ಆ ಫೀಚರ್ಸ್ ಎಲ್ಲ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವ ಥರ ಸ್ಟೈಲ್ ಬೇಕು, ವರ್ಡ್ ಹಾರ್ಟ್ ಸ್ಟೈಲು ಈ ಥರ ಬೇಕಾ, ಈ ಥರ ಬೇಕಾ, ನಿಮ್ಗೆ ಯಾವ ಥರ ಸ್ಟೈಲ್ ಸೆಲೆಕ್ಟ್ ಆಗುತ್ತೆ ಆ ಥರ ಸ್ಟೈಲ್ ಇಷ್ಟ ಆಗುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಈ ಥರ ಸ್ಟೈಲ್ ಇಷ್ಟ ಆಯಿತು. ಸೊ ಅದಕ್ಕೆ ಫಾಂಟ್ ಸೈಜ್ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಮಾಡ್ಕೋಬೋದು. ನಿಮ್ಗೆ ಆಲ್ರೆಡಿ ಫಾಂಟ್ ಸೈಜ್ ಬಗ್ಗೆ ಗೊತ್ತಿದೆ. ಸೊ ಇಲ್ಲಿ ಫಾಂಟ್ ಇನ್ಕ್ರೀಸ್ ಮಾಡ್ತೀನಿ ನಾನು ಇಲ್ಲಿ. ಓಕೆ, ಇದನ್ನು ಚೇಂಜ್ ಕೇಸ್ ಮಾಡಿಕೊಂಡು ಶಿಫ್ಟ್ F3 ಹೊಡೆದ್ರೆ ಸರ್ಟಿಫಿಕೇಟ್ ಅಂತ ಆಗುತ್ತೆ. ಸೊ ಈ ಥರದಕ್ಕೆ ವರ್ಡ್ ಆರ್ಟ್ ಯೂಸ್ ಮಾಡ್ತೀವಿ. ಆದ ನಂತರ ಇದಕ್ಕೆ ಕಲರ್ ನನಗೆ ಇದು ಯಾವುದೂ ಇಷ್ಟ ಆಗಿಲ್ಲ ಅಂದರೆ ನಾನು ಫಿಲ್ ಕಲರ್ಗೆ ಹೋಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡಿಕೊಂಡೆ. ದೆನ್ ಇಲ್ಲಿ ಸ್ಟೈಲ್ಸ್ಗಳಲ್ಲಿ ಯಾವ ಥರ ಬೇಕು, ನಿಮ್ಗೆ ಈ ಥರ ಬೇಕಾ ಯಾವ ಥರ ಬೇಕೋ ನೋಡಿ, ನಿಮ್ಗೆ ಯಾವ ಥರ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಸ್ಟೈಲ್ಸ್ಗಳು ಸಿಗುತ್ತೆ. ಇಲ್ಲಿ ಎಫೆಕ್ಟ್ಸ್, ಟೆಕ್ಸ್ಟ್ ಎಫೆಕ್ಟ್ಸ್ ಯಾವ ಥರ ಬೇಕೋ ನಿಮ್ಗೆ ಆ ಥರ ರೊಟೇಷನ್ಸ್ ಬೇಕಾ, ಇಲ್ಲ ರೊಟೇಷನ್ಸ್ಗಳು ಬೇಕು ರೊಟೇಷನ್ ಸಿಗುತ್ತೆ. ನಿಮ್ಗೆ ಈ ಥರ ಬೇಕಾ, ನನಗೆ ಇದು ಯಾವುದು ಬೇಡ. ಸೊ ನನಗೆ ಈ ಥರನೇ ಇರಲಿ ನನಗೆ ಅಂತ ಕೊಡ್ತೀನಿ. ಯಾಕೆಂದರೆ ಸರ್ಟಿಫಿಕೇಟ್ ಡಿಸಿಪ್ಲಿನ್ ಆಗಿರಬೇಕಿರೋದ್ರಿಂದ ಸೊ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದೀನಿ. ಸೊ ಇದು ಟೆಕ್ಸ್ಟ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಪೊಸಿಷನ್. ನಿಮಗೆ ಈ ಪೊಸಿಷನ್ನು ನೀವು ಯಾವ ಮೇಳೆ ಬೇಕಾ ಕೆಳಗಡೆ ಬೇಕಾ ಅಂತ ಬೇಕಾದ್ರೆ ಮಾಡ್ಕೋಬೋದು. ಈಗ ಪೊಸಿಷನ್ಸ್ ತೋರಿಸ್ತೀನಿ. ಈಗ ನಿಮಗೆ ನೋಡಿ ಲೆಫ್ಟ್ ಸೈಡಲ್ಲಿ ಟಾಪ್ ಲೆಫ್ಟ್ ಸೈಡ್ ಕಾರ್ನರ್ ಬೇಕಾ, ಸೆಂಟರ್ ಬೇಕಾ, ರೈಟ್ ಸೈಡ್ ಬೇಕಾ, ಇಲ್ಲ ಮಿಡಲ್ ಬೇಕಾ ನೋಡಿ, ಮಿಡಲ್ ಬೇಕಾ ನೋಡಿ, ಝೂಮ್ ಕಡಿಮೆ ಮಾಡ್ಕೊತಾ ಇದ್ದೀನಿ. ಮಿಡಲ್ ಬೇಕಾ ಅಥವಾ ಲೆಫ್ಟ್ ಸೈಡಲ್ಲಿ ಬೇಕಾ, ಇಲ್ಲ ಬಾಟಮಲ್ಲಿ ಬೇಕಾ, ಬಾಟಮ್ ಲೆಫ್ಟ್, ಬಾಟಮ್ ರೈಟ್ ಆ್ಯಂಡ್
ಬಾಟಮ್ ಲೆಫ್ಟು, ಬಾಟಮ್ ರೈಟು, ಬಾಟಮ್ ಸೆಂಟರ್, ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ. ಈಗ ನನಗೆ ಇಲ್ಲ ನನಗೆ ಬೇಕಾಗಿರೋ ಜಾಗಕ್ಕೆ ಮೂವ್ ಮಾಡಬೇಕು ಅಂತಿದ್ರೆ ಈಗ ಪ್ಲಸ್ ಟೈಪ್ ಸಿಂಬಲ್ ಬರುತ್ತೆ, ಆ ಪ್ಲಸ್ ಸಿಂಬಲ್ ಇಟ್ಕೊಂಡು ನಾನು ಮೂವ್ ಮಾಡ್ಕೋತೀನಿ ಎಲ್ಲಿಗೆ ಬೇಕು ಅಲ್ಲಿಗೆ. ಇಲ್ಲ ಒಂದು ಸ್ವಲ್ಪ ಟಿಲ್ಟ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತಿದ್ರೆ ನೋಡಿ ಈ ಥರ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಸೊ ನಿಮ್ಗೆ ಹೆಂಗೆ ಕಾಣಿಸ್ಬೇಕೋ ಅದನ್ನು ಕೂಡಿಸ್ಕೊಂಡು ನೀವು ಡೆಕೋರೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಟೆಕ್ಸ್ಟ್ ಟೈಪ್ ಮಾಡಬೇಕು ಅಂತಿದ್ರೆ ಟೆಕ್ಸ್ಟ್ ಟೈಪ್ ಮಾಡ್ಬೋದು ಇದರಲ್ಲೇ. ಸೊ ನಿಮಗೆ ಈ ಥರ ಟೈಪು ಮಾಡ್ಕೋಬೋದು. ಸೊ ಸರ್ಟಿಫಿಕೇಟ್ಗೆ ಒಂದು ಪ್ಯಾಟರ್ನ್ ತೋರಿಸೋದಕ್ಕೆ ಮಾಡಿದೆ ಇದನ್ನ. ಸೊ ಈ ಥರ ಶೇಪ್ಸ್ಗಳು ಯೂಸ್ ಮಾಡಿಕೊಂಡು ನೀವು ಇದನ್ನ ಸರ್ಟಿಫಿಕೇಟ್ನ ಡಿಸೈನ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಇಲ್ಲ ನಿಮಗೆ ಟೆಕ್ಸ್ಟ್ ಕಲರು ಇದು ಕಲರ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಲೈನ್ ಸ್ಪೇಸಿಂಗು ಏನು ಬೇಕಾದ್ರೂ ನೀವು ಹಾಕೋಬೋದು ಎಕ್ಸ್ಟ್ರಾ ಫೀಚರ್ಸ್ಗಳು. ಇದನ್ನ ದೊಡ್ಡ ಮಾಡಬೇಕು ಅಂದ್ರೆ ಇಮೇಜ್ನ ದೊಡ್ಡ ಮಾಡಬೇಕು ಅಂದ್ರೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಯಾವುದೇ ಸೈಡಲ್ಲಿ ನೀವು ಕ್ಲಿಕ್ ಮಾಡ್ಕೋಬೋದು. 1 2 3 8 ದಿಕ್ಕು 9 ದಿಕ್ಕು ಬಂದಿರುತ್ತೆ. ಈ 9 ದಿಕ್ಕಲ್ಲಿ ನಿಮ್ಗೆ ಯಾವ ಕಡೆ ದೊಡ್ಡ ಮಾಡಬೇಕು ಅನ್ಸುತ್ತೆ ಆ ಕಡೆ ದೊಡ್ಡ ಮಾಡಿ. ಅಗಲ ಮಾಡಬೇಕು ಅಂತಿದ್ರೆ ನೋಡಿ ನೋಡಿ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಫಾಂಟ್ ಸೈಜ್ ದೊಡ್ಡದು ಮಾಡ್ಕೋಬೇಕು, ಫಾಂಟ್ ಸೈಜ್ ದೊಡ್ಡದು ಮಾಡಿ. ಸೊ ಈ ಥರದಕ್ಕೆ ಇದು ನಿಮ್ಗೆ ಇದು ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.